ಹಿಂದೂ ವಿರೋಧಿ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ. ಇವತ್ತು ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ನಮಗೆ? ಇವತ್ತು ಯಕ್ಷಗಾನವನ್ನ ತಡೆಯುವಷ್ಟರ ಮಟ್ಟಿಗೆ ಈ ಸರ್ಕಾರ ಮುಂದಾಗುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದಾಗಾದ್ರೆ? ಎಷ್ಟು ವರ್ಷದಿಂದ ಯಕ್ಷಗಾನದ ಕಲೆಯನ್ನು ಬೆಳೆಸಿ ಬಂದಂತವ್ರು ನಾವು. ಕಾಂಗ್ರೆಸ್ ಕಾಲದಲ್ಲಿ ಯಕ್ಷಗಾನವನ್ನ ಮಾಡುವಂತ ಕಾರ್ಯಕರ್ತರ ಮೇಲೆ ಅಜಕಾರ್ನಲ್ಲಿ, ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಹಾಕ್ತೀರಿ ನೀವು. ಸರ್ಕಾರ ಯಾರ ಮೇಲೆ ಕೇಸ್ ಹಾಕಬೇಕು ಗೊತ್ತಿಲ್ಲ. ಯಕ್ಷಗಾನದ ಆಯೋಜಕರ ಮೇಲೆ FIR ಅನ್ನು ಹಾಕ್ತೀರಿ ಅಂತಂದ್ರೆ ಈ ಸರ್ಕಾರವನ್ನ ಯಕ್ಷಗಾನ ವಿರೋಧಿ ಅಂತ ಕರಿಬೇಕಲ್ಲ ನಾವು. 2 ವರ್ಷ ಆಯಿತು ತುಳುನಾಡಿನ ಜಾನಪದದ ಕೋಳಿ ಅಂಕಗಳಾಗದೆ. ಯಾವುದೋ ಅಮಾವಾಸ್ಯೆಯ ದಿನ, ಹುಣ್ಣಿಮೆಯ ದಿನ, ಯಾವುದೋ ಜಾತ್ರೆಯ ಮರು ದಿವಸ ಕೋಳಿ ಅಂಕಗಳನ್ನು ಮಾಡ್ತಾ ಇದ್ರು ನಮ್ಮ ಜಿಲ್ಲೆಯ ಜನ. ಆ ಕೋಳಿ ಅಂಕಗಳನ್ನು ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ. ಈ ಸರ್ಕಾರ ಮಾತಾಡ್ತಾ ಇದೆಯಾ? ಯಾವ ಗ್ರಾಮೀಣ ಪ್ರದೇಶದ ಜನರ ಭಾವನೆಗಳು ಅರ್ಥ ಆಗೋದಿಲ್ಲ ಅಂತಾದ್ರೆ ಈ ಸರ್ಕಾರಕ್ಕೆ ಕಿವಿ ಇಲ್ಲ ಅಂತ ಕರಿತೇನೆ ನಾನು. ಈ ಸರ್ಕಾರಕ್ಕೆ ಬಾಯಿ ಇಲ್ಲ ಅಂತ ಕರಿತೇನೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅಂತ ಕರಿತೇನೆ. BPL ಕಾರ್ಡ್ ರದ್ದಾದ್ರೆ ನಿಮಗೆ ಕಾಣೋದಿಲ್ಲ. ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಕಂಡ್ರೆ ನಿಮಗೆ ಕಾಣೋದಿಲ್ಲ. ಯಕ್ಷಗಾನದ ಮೈಕ್ಗಳನ್ನು ಕೇಳಿಸ್ಕೊಳ್ಳಿಕ್ಕೆ ನಿಮಗೆ ಕಿವಿ ಕೇಳೋದಿಲ್ಲ. ಕೋಳಿ ಅಂಕ ಮಾಡಬಾರ್ದು ಅಂತ ಹೇಳ್ತೀರಿ, ನಿಮಗೆ ಭಾವನೆಗಳಿಲ್ಲ. ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವತ್ತಿನ ಈ ಪ್ರತಿಭಟನೆ ಸ್ವಾಮಿ. ನಾವು ಕಾರ್ಕಳದಲ್ಲಿ ಕಳೆದ 10 ವರ್ಷಗಳಲ್ಲಿ ಮಾಡಿರುವಂತಹ ಅಭಿವೃದ್ಧಿಯ ಚಟುವಟಿಕೆಗಳೆಷ್ಟು? ಇವತ್ತು ನಾನು ಹಳ್ಳಿಗೆ ಹೋದಾಗ ಜನ ಅರ್ಜಿಗಳನ್ನು ಇಟ್ಕೊಂಡ್ ಬರ್ತಾರೆ. ಸರ್, ನಮ್ಮ ರಸ್ತೆಗೆ ಕಾಂಕ್ರೀಟ್ ಮಾಡಿ, ನಮ್ಮ ರಸ್ತೆಗೆ ಒಂದು ಡಾಂಬರೀಕರಣ ಮಾಡಿ, ಇಲ್ಲೊಂದು ಕಿಂಡಿ ಅಣೆಕಟ್ಟು ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು 5-6 ವರ್ಷದ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿದ್ವಿ ಕಾರ್ಕಳದಲ್ಲಿ. ನಮ್ಮ ಕಾರ್ಕಳದ ರಸ್ತೆಗಳ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟೀಕರಣ. ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅಂತಂದ್ರೆ ನಮಗೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ನಾವು ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ಶೂನ್ಯ ಅಭಿವೃದ್ಧಿ ಅಂತ ನಾನು ಭಾಷಣ ಮಾಡಿದ್ದೆ. ರಾಜ್ಯದಲ್ಲಿ ಇರುವಂತದ್ದು ಶೂನ್ಯ ಅಭಿವೃದ್ಧಿಯ ಸರ್ಕಾರ, 60% ಭ್ರಷ್ಟಾಚಾರದ ಸರ್ಕಾರ ಇದು. ಯಾವ ಇಲಾಖೆಗೆ ಹೋದ್ರೂ ಕೂಡ ಇವತ್ತು ಹಣ ತೆಗೆದುಕೊಳ್ಳದೆ ಕೆಲಸ ಆಗಲ್ಲ ಅನ್ನುವಂಥ ಪರಿಸ್ಥಿತಿ. ಕಾಂಗ್ರೆಸ್ನ ಕಾರ್ಯಕರ್ತರು ಬ್ರೋಕರ್ಗಳಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಗಳಲ್ಲಿ ಹಣ ವಸೂಲಿಯ ದಂಧ ನಡೀತಾ ಇದೆ. ಇಲಾಖೆಗಳಲ್ಲಿ ಬಡವ ಇವತ್ತು ಮಾತಾಡದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರಸ್ತೆಗಳ ಮಳೆಗಾಲದಿಂದ ಕೊಚ್ಚಿ ಹೋಗಿತ್ತೋ ಆ ರಸ್ತೆಗಳಿಗೆ ಮಣ್ಣಾಕ್ದಲ್ಲಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತು ಸರ್ಕಾರದಲ್ಲಿ. ಕಾಂಗ್ರೆಸ್ಸಿಗರು ಮಾತಾಡ್ಲಿಕ್ಕೆ ತಯಾರಿದಾರಾ? ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ಲಿಕ್ಕೆ ತಯಾರಿದಾರಾ? ಕಳೆದ 2 ವರ್ಷಗಳ ಅವಧಿಯಲ್ಲಿ ಎಷ್ಟು ಜನ ಸಚಿವರು ನಮ್ಮ 3 ಜಿಲ್ಲೆಗಳಿಗೆ ಬಂದು ತಮ್ಮ ತಮ್ಮ ಇಲಾಖೆಯ ಪರಿಶೀಲನೆಯನ್ನು ಮಾಡಿದಿರಿ ಅಂತ ಬೇರಂಗ ಮಾಡಿ. ಯಾವ ಸಚಿವ ನಮ್ಮ 3 ಜಿಲ್ಲೆಗಳಿಗೆ ಬರಲಿಲ್ಲ. ನಮ್ಮ 3 ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿದ್ದಾರೆ. ಯಾವ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳಿಲ್ಲದೆ ಸ್ವೇಚ್ಛಾಚಾರದ ಆಡಳಿತಗಳು ನಡೀತಾ ಇದೆ. ಈ ಸರ್ಕಾರಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ ಸಂದರ್ಭದಲ್ಲಿ ನಾವು ಏಕಾಏಕಿಯಾಗಿ ಪ್ರತಿಭಟನೆಗೆ ಬರಲಿಲ್ಲ. 2 ವರ್ಷ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟಿದ್ದಾವೆ. ಇವತ್ತು ನೀವು ಸರಿಯಾಗ್ತೀರಿ, ನಾಳೆ ನೀವು ಸರಿಯಾಗ್ತೀರಿ ಅಂತ ಕಾಯ್ತಾ ಇದ್ವಿ. ನಿಮ್ಮ ಲಕ್ಷಣಗಳ ನೋಡಿದ್ರೆ ಕೇವಲ ಮನೆಗೆ ಒಂದು ಮನೆಗೆ 2,000 ರೂಪಾಯಿ ಕೊಟ್ಟು ಅದನ್ನೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಿರ್ತಾ ಇದ್ದೀರಿ. ಪರೋಕ್ಷವಾಗಿ ಬಡವರಿಗೆ ಸಿಗುವಂತ ಸೌಲಭ್ಯಗಳನ್ನು ನಾಶ ಮಾಡ್ತಾ ಇದ್ದೀರಿ. ನಾನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ, ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎಷ್ಟು ಹೊಸ ಮನೆಗಳನ್ನು ಕೊಟ್ರಿ, ಆಶ್ರಯ ಮನೆಗಳನ್ನು ಹೇಳಿ ನೋಡೋಣ. ನಮ್ಮ ಸರ್ಕಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ 50-60 ಮನೆಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ವಿ. ಈ ಸರ್ಕಾರ ಬಂದು 2 ವರ್ಷ ಆದ್ರೆ ಒಂದೇ ಒಂದು ಮನೆಯನ್ನ, ಆಶ್ರಯ ಮನೆಯನ್ನ ಈ ಸರ್ಕಾರ ಕೊಡ್ಲಿಲ್ಲ. ಇವತ್ತಿನ ತನಕ ಮನೆಯನ್ನ ಕೊಡ್ಲಿಕ್ಕೆ ಆಗದಲ್ಲಿರುವಂತ ಸರ್ಕಾರ ಬಡವರ ಪರ ಅಂತ ಹೇಳಲಿಕ್ಕಾಗತ್ತಾ? ಜನಸಾಮಾನ್ಯರ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತಾ? ಅಭಿವೃದ್ಧಿಯ ಪರ ಈ ಸರ್ಕಾರ ಅಂತ ಹೇಳಲಿಕ್ಕಾಗತ್ತಾ? ಯಾವ ವಿಷಯಗಳಲ್ಲಿ ಈ ಸರ್ಕಾರ ಪಕ್ವತೆ ಇದೆ ಹೇಳಿ ನೋಡೋಣ. ಶ್ರೀನಿವಾಸ್ ಪೂಜಾರಿ ಹೇಳಿದ್ರು, ಪ್ರತಿದಿನ ಪ್ರತಿಭಟನೆ ಮಾಡಬೇಕು, ಅಷ್ಟು ವಿಷಯಗಳಿದೆ ನಮ್ಮ ಹತ್ರ. ಈಗ ಮಹಿಳೆಯರಿಗೆ ಸರ್ಕಾರ ರಕ್ಷಣೆ ಕೊಡೋದಿಲ್ಲ, ಯುವಕರ ವಿದ್ಯಾನಿಧಿ ಎಲ್ಲಿದೆ ಅಂತ ಗೊತ್ತಿಲ್ಲ,
ಕೃಷಿಕರಿಗೆ ಇಲ್ಲಿಯ ತನಕ ನ್ಯಾಯ ಕೊಡಲಿಲ್ಲ. ಕಲೆ ಸಂಸ್ಕೃತಿಯ ಬಗ್ಗೆ ಲವಲೇಶ ಗೊತ್ತಿಲ್ಲ ಈ ಸರ್ಕಾರಕ್ಕೆ. ಭ್ರಷ್ಟಾಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಳುಗಿ ಹೋಗಿರುವಂತ ಸರ್ಕಾರ ಇವತ್ತು ಅವರ ಕುರ್ಚಿ ಬಡದಾಟಗಳಲ್ಲಿ ಸರ್ಕಾರಗಳನ್ನು ಉಳಿಸ್ಕೊಳ್ಬೇಕು ಅಂತ ಮಾಡಿದ್ದಾರೆ. ನೀವು ಯಾರನ್ನಾರ ಮಾಡಿ, ನಮಗೆ ಸಂಬಂಧ ಇಲ್ಲ, ನಿಮ್ಮ ಪಾರ್ಟಿ ವಿಷಯ ಅದು. ಆದರೆ ಜನರ ಪರವಾದಂಥ ವಿಷಯಗಳನ್ನು ಯಾರು ಇವತ್ತು ತೆಗೆದುಕೊಳ್ಳುವಂಥದ್ದು? ಒಂದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೊಸ ಕೊಠಡಿ ಸರ್ಕಾರದಲ್ಲಿ ನಿರ್ಮಾಣ ಆಗಲಿಲ್ಲ, ಒಂದು ಕೊಠಡಿ ನಿರ್ಮಾಣ ಆಗಲಿಲ್ಲ. ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ವಿದ್ಯಾನಿಧಿ ಯೋಜನೆಯನ್ನು ರದ್ದು ಮಾಡಿದ್ರಿ. ನಾವು ಸರ್ಕಾರದಲ್ಲಿ ಕೊಡ್ತಾ ಇದ್ದಂತ ಕೃಷಿ ಸಮ್ಮಾನ ಯೋಜನೆಯ 4,000 ಸರ್ಕಾರವನ್ನು ಈ ಸರ್ಕಾರ ರದ್ದು ಮಾಡಿತು. ವಿದ್ಯಾನಿಧಿ ಯೋಜನೆ 1,500 ಕೊಡ್ತಾ ಇತ್ತು ವಿದ್ಯಾರ್ಥಿಗಳಿಗೆ, ಅದು ರದ್ದು ಮಾಡಿದ್ರಿ. 4,000 ಕೊಡ್ತಾ ಇದ್ದಂತ ಕೃಷಿ ಸಮ್ಮಾನ ರದ್ದು ಮಾಡಿದ್ರಿ. ಈಗ 2,000 ಕೊಟ್ಟಿದ್ದು ಬಹಳ ದೊಡ್ಡದು ಅಂತ ಹೇಳ್ತೀರಿ ನೀವು. ಅಂದ್ರೆ ಸಂಪೂರ್ಣವಾಗಿ ಇಡೀ ಆಡಳಿತ ಯಂತ್ರ ಕುಸಿದು ಬಿದ್ದು ನಮಗೂ ಆಡಳಿತಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆಗಿರೋದ್ರ ವಿರುದ್ಧ ಕಾರ್ಕಳದಿಂದ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನು ಆರಂಭ ಮಾಡಿದೆ. ಪ್ರತಿ ವಾರ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಹೋಗ್ತವೆ. ನಿಮ್ಮ ಸರ್ಕಾರದ ಮಾನವನ ಹರಾಜಾಗ್ತವೆ. ಯಾವುದೇ ಕಾರಣಕ್ಕೆ BPL ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಜೆಪಿ ಬಿಡೋದಿಲ್ಲ. ನಾವು ಧರಣಿ ಕೂತ್ಕೊಳ್ತೇವೆ, ಮುಖ್ಯಮಂತ್ರಿಗಳೇ ಧರಣಿ ಕೂತ್ಕೊಳ್ತೇವೆ. ಸಚಿವರು ಬಂದಲ್ಲಿ ಹೋದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೇವೆ ವಿನ BPL ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಬಿಡೋದಿಲ್ಲ. ಅಕ್ರಮ ಸಕ್ರಮ ಅರ್ಜಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ. 9/11 ಸಮಸ್ಯೆಯನ್ನು ತಕ್ಷಣ ಪರಿಹಾರ ಮಾಡಿ ಅಂತ ಆಗ್ರಹಿಸ್ತವೆ. ಈಗ ಈ 4 ತಿಂಗಳ ಅವಧಿಯಲ್ಲಿ ಕಟ್ಟಡದ ಕೆಲಸಗಳು ಆರಂಭ ಆಗಬೇಕು. ಮರಳಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಿರಿ. ಬಿಜೆಪಿ ಸರ್ಕಾರದಲ್ಲಿ ಯಾವ ಸಮಸ್ಯೆಗಳು ಇರಲಿಲ್ಲ, ಈಗ ಕೃತಕವಾಗಿ ಸಮಸ್ಯೆಗಳನ್ನು ಉದ್ಭವ ಮಾಡಿದ್ರಿ. ನೀವು ಇಲಾಖೆಗಳಲ್ಲಿ ಪ್ರತಿ ತಿಂಗಳು ಹಣ ವಸೂಲಿ ಮಾಡ್ತಾ ಇದ್ದೀರಿ. ಇದೆಲ್ಲದನ್ನು ಕೂಡ ಜನರಿಗೆ ತಿಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ಈ ಪ್ರತಿಭಟನೆ ನಡೀತಾ ಇದೆ. ಹಿಂದೂ ವಿರೋಧಿ ನೀತಿಯ ಬಗ್ಗೆ ನಾನು ಹೇಳಬೇಕಂತ ಅಗತ್ಯತೆ ಇಲ್ಲ. ಗಣಪತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆದರೂ ಕೂಡ ಮಾತಾಡಲ್ಲ ಈ ಸರ್ಕಾರ. ಗಣಪತಿಯನ್ನ ಅರೆಸ್ಟ್ ಮಾಡುವಂತ ಸರ್ಕಾರ ಇದು. ಜನರನ್ನ ಅರೆಸ್ಟ್ ಮಾಡಿ ನೋಡಿದ್ವಿ. ಗಣಪತಿ ಮೂರ್ತಿಯನ್ನ ಮಂಡ್ಯದಲ್ಲಿ ಅರೆಸ್ಟ್ ಮಾಡಿದಂತ ಸರ್ಕಾರ ಇದು. ಕೆಚ್ಚಲು ಕೊಯ್ದಂತ ಗೋವಿನ ಕೆಚ್ಚಲನ್ನ ಕೊಯ್ದ್ರೆ ಅವನು ಮಾನಸಿಕ ಅಸ್ವಸ್ಥ, ಅವನು ಹುಚ್ಚ ಅಂತ ಹೇಳುತ್ತೆ ಸರ್ಕಾರ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದಂತವನನ್ನ ಬ್ರದರ್ಸ್ ಅಂತ ಕರೀತಾರೆ ಈ ಸರ್ಕಾರ. ಗೋವಿನ ಕೆಚ್ಚಲು ಕೊಯ್ದವನು ಹುಚ್ಚ ಅಂತೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಬ್ರದರ್ ಅಂತೆ. ಈ ಸರ್ಕಾರಕ್ಕೆ ಹುಚ್ಚಿಡ್ದಿದೆ, ಈ ಸರ್ಕಾರಕ್ಕೆ ಹುಚ್ಚಿಡ್ದಿದೆ, ಅವನು ಹುಚ್ಚಿಡ್ದಿರೋದಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಮಾನಸಿಕತೆ ಏನಾಗಿದೆ ಅಂತ. ಹಿಂದೂ ಕಾರ್ಯಕರ್ತರ ಮೇಲೆ ಗೂಂಡಾ ಕೇಸುಗಳನ್ನು ಹಾಕೊಂಡು ತಿರುಗಾಡ್ತಿದ್ದೀರಿ. ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹೆಣ್ಣು ಮಕ್ಕಳ ಮೇಲೆ ಎಷ್ಟು ದೊಡ್ಡ ಪ್ರಮಾಣದ ಅತ್ಯಾಚಾರದ ಘಟನೆಗಳು ನಡೀತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಬಾಣಂತಿಯರ ಹೋಗುವಂತ ಪರಿಸ್ಥಿತಿ ಇವತ್ತಿಲ್ಲ ಕರ್ನಾಟಕದಲ್ಲಿ. 106 ಜನ ಬಾಣಂತಿಯರ ಸಾವಾಯಿತು. ಈ ಸರ್ಕಾರಕ್ಕೆ ಎಲ್ಲರೂ ಕೂಡ ನೋವಿನ ಪಶ್ಚಾತ್ತಾಪ ಇದೆಯಾ? ಯಾವ ವಿಷಯದಲ್ಲೂ ಕೂಡ ಪಕ್ವತೆ ಇಲ್ಲಂತ ಈ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಕಳದಿಂದ ಇವತ್ತು ರಸ್ತೆಗೆ ಇಳಿದಿದ್ದೇವೆ. ನಾನು ವಿನಂತಿ ಮಾಡ್ತೇನೆ ಎಲ್ಲ ಬಂಧುಗಳಿಗೆ, ಸರ್ಕಾರಕ್ಕೆ 2 ವರ್ಷ ಕಾಲಾವಕಾಶವನ್ನು ಕೊಟ್ಟಾಯಿತು. ಒಂದು ಸರ್ಕಾರ ತಿದ್ದುಪಡಿಯನ್ನು ಮಾಡಿಕೊಳ್ಳಿಕ್ಕೆ, ಸರಿಯಾದ ದಾರಿಯನ್ನು ನಡೀಲಿಕ್ಕೆ 1 ವರ್ಷ ಸಾಕಿತ್ತು. ನಾವು 2 ವರ್ಷ ಕೊಟ್ಟಾಯಿತು. ಈಗ ರಸ್ತೆಗೆ ಇಳಿಯುವಂತ ಅನಿವಾರ್ಯತೆ ಬಂದಿದೆ. ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ಪ್ರತಿಭಟನೆಯನ್ನ ನಾವು ಬೈಂದೂರಿಗೆ ತೆಗೆದುಕೊಂಡು ಹೋಗ್ತವೆ, ಕುಂದಾಪುರಕ್ಕೆ ತೆಗೆದುಕೊಂಡು ಹೋಗ್ತವೆ, ಕಾಪುಗೆ ಹೋಗ್ತವೆ, ಉಡುಪಿಗೆ ಹೋಗ್ತವೆ, ನಂತರ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ವಿಸ್ತರಿಸ್ತವೆ. ಯಾವ ಬಡವನಿಗೂ ಕೂಡ ತೊಂದರೆ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ನಾವು ಬಿಡೋದಿಲ್ಲ ಅನ್ನುವಂತ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಪ್ರತಿಭಟನಾ ಸಭೆಗೆ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನಮಸ್ಕಾರ.